ನೋಡಿ, ನಾಗಮಂಗಲದ ಗಲಭೆ ಪ್ರಕರಣ ಇದೆಯಲ್ಲ, ಅಲ್ಲಿ ಯುವಕರು ವಾಸ ಮಾಡೋದಕ್ಕೆ ಭಯ ಬೀಳುವಂತಹ ಪರಿಸ್ಥಿತಿ. ಕಾರಣ ಊರನ್ನೇ ತೊರೆದು ಬಿಟ್ಟಿದ್ದಾರೆ ಎಲ್ಲ ಯುವಕರು ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕಾರಣ ಮನೆಗಳಿಗೆ ಬಂದು ಮಕ್ಕಳನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ತಾಯಿ ಗೋಳಾಡಿದ್ರು, ಅಪ್ಪನನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಮಕ್ಕಳು ಗೋಳಾಡಿದ್ದನ್ನ ಗಮನಿಸಿದ್ವಿ. ಮನೆಯಲ್ಲಿದ್ದವರನ್ನ ಕೂಡ ಬಂಧಿಸಲಾಗಿದೆ ಅಂತ. ಹಾಗಾಗಿ ಯುವಕರು ನಾವು ಕೂಡ ಇಲ್ಲೇ ಇದ್ದು ಬಿಟ್ರೆ ನಮ್ಮನ್ನು ಕೂಡ ಬಂಧಿಸ್ತಾರೆ ಅನ್ನುವಂತ ಭಯದಲ್ಲೇ ಊರು ತೊರೆತಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಹಾಗಾಗಿ ನಾಗಮಂಗಲದಲ್ಲಿ ಅನೇಕ ಗಣೇಶ ಮೂರ್ತಿಗಳು ಈಗಲೂ ಕೂಡ ವಿಸರ್ಜನೆ ಆಗದೆ ಹಾಗೆ ಇದೆ. ಅನೇಕ ಕಡೆ ಪೂಜೆ ಪುನಸ್ಕಾರಗಳಾಗ್ತಾ ಇಲ್ಲ ಗಣೇಶನ ಮೂರ್ತಿಗಳಿಗೆ. ಹಲವು ಕಡೆ ಪ್ರತಿಷ್ಠಾಪನೆ ಆಗಿದೆ, ಆದರೆ ಅದರ ವಿಸರ್ಜನೆ ಮಾಡೋದಕ್ಕೆ ಯುವಕರಿಲ್ಲ, ಪೂಜೆ ಪುನಸ್ಕಾರ ಮಾಡೋದಕ್ಕೆ ಯುವಕರಿಲ್ಲ. ಭಯದ ವಾತಾವರಣ ನಾಗಮಂಗಲದಲ್ಲಿ ಸೃಷ್ಟಿಯಾಗಿದೆ ಅನ್ನೋದು ಬಹಳ ಸ್ಪಷ್ಟ. ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ನಡೆದಂಥ ಕೋಮುಗಲಭೆಯಿಂದಾಗಿ ನಾಗಮಂಗಲ ಅಕ್ಷರಶಃ ಒತ್ತಿ ಉರಿದಿತ್ತು. ಮತ್ತೊಂದೆಡೆ ಗಣೇಶ ಪ್ರತಿಷ್ಠಾಪನೆ ಮಾಡಿದಂಥ ಬದ್ರಿಕೊಪ್ಲಿನ ಸಾಕಷ್ಟು ಯುವಕರನ್ನು ಪ್ರಕರಣದಲ್ಲಿ ಬಂಧನ ಮಾಡಲಾಗಿದೆ. ಮತ್ತೊಂದೆಡೆ ಸಾಕಷ್ಟು ಯುವಕರು ಬಂಧನದ ಭೀತಿಯಿಂದ ಗ್ರಾಮವನ್ನು ತೊರೆದಿದ್ದಾರೆ. ಇದರಿಂದಾಗಿ ಇಡೀ ಬದ್ರಿಕೊಪ್ಲು ಏನು ಬಿಕೋ ಅಂತ ಇದೆ, ನೀರವ ಮೌನ ಆವರಿಸಿದೆ. ಸದ್ಯ ನಾನು ನಾಗಮಂಗಲದ ಬದ್ರಿಕೊಪ್ಲು ಗ್ರಾಮದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ಬೋದು, ಬದ್ರಿಕೊಪ್ಲು ಗ್ರಾಮ ನಾಗಮಂಗಲ ಪುರಸಭೆ ವ್ಯಾಪ್ತಿಗೆ ಸೇರ್ತದೆ. ಆದರೆ ಈ ಒಂದು ಗ್ರಾಮದಲ್ಲಿ ಇದೀಗ ನೀರವ ಮೌನ ಆವರಿಸಿದೆ. ಈ ಗ್ರಾಮದಲ್ಲಿ ಏನು ಗಣೇಶ ಚತುರ್ಥಿ ಎಂದು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದ್ರು. 5ನೇ ದಿನದ ಅಂಗವಾಗಿ ವಿಸರ್ಜನೆಗೆ ಮುಂದಾಗಿದ್ರು. 5ನೇ ದಿವಸ ವಿಸರ್ಜನೆಗೆ ಪ್ಲಾನ್ ಮಾಡಿಕೊಂಡಿದ್ದಂತಹ ಏನು ಈ ಗ್ರಾಮದ ಯುವಕರು ಮೆರವಣಿಗೆಯನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಕೋಮುಗಲಭೆ ಉಂಟಾಗಿತ್ತು. ಕೋಮುಗಲಭೆಯ ಸಂಬಂಧ ಸಾಕಷ್ಟು ಜನರನ್ನು ಈಗಾಗಲೇ ಬಂಧನ ಮಾಡಲಾಗಿದೆ. ಅದರಲ್ಲಿ ಇದೇ ಗ್ರಾಮದ ಬದ್ರಿಕೊಪ್ಲಿನ ಸಾಕಷ್ಟು ಯುವಕರನ್ನು ಕೂಡ ಬಂಧನ ಮಾಡಲಾಗಿದೆ. ಮತ್ತಷ್ಟು ಯುವಕರಲ್ಲಿ ಈಗ ಬಂಧನದ ಭೀತಿ ಆವರಿಸಿರುವಂಥದ್ದು. ಅದಕ್ಕಾಗಿ ಏನು ರಾತ್ರೋರಾತ್ರಿ ಊರನ್ನು ಬಿಟ್ಟಿದ್ದಾರೆ. ಘಟನೆ ನಡೆದು 1 ವಾರ ಕಳೀತಾ ಇದ್ರು ಕೂಡ ಇನ್ನೂ ಕೂಡ ಗ್ರಾಮಕ್ಕೆ ವಾಪಸ್ ಆಗಿಲ್ಲ. ಇದರಿಂದಾಗಿ ಇಡೀ ಗ್ರಾಮ ಬಿಕೋ ಅಂತ ಇದೆ, ನೀರವ ಮೌನ ಆವರಿಸಿರುವಂಥದ್ದು. ಜೊತೆಗೆ ಏನು ಮನೆಯ ಯಜಮಾನರು ಕೂಡ ಏನು ಅಂದರೆ ಊರಿಂದ ತೆರಳಿದ್ದಾರೆ. ಯಾಕೆಂದರೆ ಅವ್ರಿಗೂ ಕೂಡ ಬಂಧನದ ಭೀತಿ ಎದುರಾಗಿದೆ. ಯಾವಾಗ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಅನ್ನೋ ಒಂದು ಭಯ ಸೃಷ್ಟಿಯಾಗಿರುವಂಥದ್ದು. ಈ ಪ್ರಕರಣದಲ್ಲಿ ಗಣೇಶ ಉತ್ಸವದಲ್ಲಿ ಭಾಗಿಯಾಗಿಲ್ಲದ ಒಂದಷ್ಟು ಅಮಾಯಕರನ್ನು ಕೂಡ ಬಂಧನ ಮಾಡಲಾಗಿದೆ. ಇದು ಈ ಗ್ರಾಮದ ಆತಂಕವನ್ನು ಹೆಚ್ಚು ಮಾಡೋದಕ್ಕೆ ಕಾರಣ ಆಗಿರುವಂಥದ್ದು. ಸದ್ಯ ನೀವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇಡೀ ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು ಖಾಲಿಯಾಗಿರುವಂತಹ ವಾತಾವರಣ. ಈ ಹಿಂದೆ ಅಂದರೆ ಗಣೇಶ ಪ್ರತಿಷ್ಠಾಪನೆಗೂ ಮುನ್ನ ಈ ಗ್ರಾಮದಲ್ಲಿ ಏನು ಯಾವಾಗಲೂ ಜನರು ತುಂಬಿ ತುಳುಕ್ತಾ ಇದ್ರು, ಸಾಮಾನ್ಯ ಯುವಕರು ಓಡಾಡ್ತಾ ಇದ್ರು. ಆದರೆ ಇದೀಗ ಇಡೀ ಗ್ರಾಮ ಖಾಲಿಯಾಗಿರುವಂಥದ್ದು. ಜೊತೆಗೆ ಮನೆಗಳಲ್ಲಿ ಮಹಿಳೆಯರು ಹಾಗೂ ಮಕ್ಕಳು ಮಾತ್ರ ಇರುವಂಥದ್ದು. ಇನ್ನು ಏನು ಈ ಒಂದು ರಸ್ತೆ ನೋಡ್ತಾ ಇದ್ದೀರಿ, ಇದೇ ರಸ್ತೆಯಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡಿದ್ರು. ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಂಥ ಗಣೇಶ ಮೂರ್ತಿಯ ಮೆರವಣಿಗೆ ವೇಳೆ ನಡೆದಂಥ ಗಲಭೆಯಿಂದಾಗಿ ಇದೀಗ ಇಡೀ ಊರು ಖಾಲಿಯಾಗಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಒಂದು ಕಡೆ ಈಗಾಗಲೇ ಪ್ರಕರಣದಲ್ಲಿ ಅಮಾಯಕರನ್ನು ಬಂಧನ ಮಾಡಲಾಗಿದೆ. ಮತ್ತೊಂದೆಡೆ ಇದೇ ಊರಿನ ಸಾಕಷ್ಟು ಯುವಕರನ್ನು ಬಂಧನ ಮಾಡಿ ಈಗಾಗಲೇ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಮತ್ತೊಂದೆಡೆ ಬಂಧನದ ಭೀತಿಯಿಂದ 25ರಿಂದ 30 ಯುವಕರು ಊರನ್ನು ತೊರೆದಿದ್ದಾರೆ. ಹೀಗಾಗಿ ಇಡೀ ಬದ್ರಿಕೊಪ್ಲು ಗ್ರಾಮ ನೀರವ ಮೌನ ಆವರಿಸಿರುವಂಥದ್ದು. ಆತಂಕದಲ್ಲಿ ಒಂದು ಕಡೆ ಊರು ಬಿಟ್ಟಿರುವಂಥ ಯುವಕರಾದರೆ ಮತ್ತೊಂದು ಕಡೆ ತಮ್ಮ ಮಕ್ಕಳನ್ನು ನೆನೆದು ಇಡೀ ಕುಟುಂಬ ಈಗ ಕಣ್ಣೀರಿಡ್ತಾ ಇದೆ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಎಕ್ಸ್ಪೋಸ್ ಮಾಡ್ತಾ ಇದೆ. ಸುಮಾರು 4 ಗಂಟೆಯ ಸುಮಾರಿಗೆ ಕೆಲ ಸಮುದಾಯದ ಆ ಪೇಟೆಯಲ್ಲಿ ಟೌನಲ್ಲಿದ್ದಂಥ ಕೆಲ ಅಂಗಡಿಗಳು ಬಂದಾಗ್ತವೆ. 4 ಗಂಟೆಯ ಸುಮಾರಿಗೆ, ಸಂಜೆ 4 ಗಂಟೆಯ ಸುಮಾರಿಗೆ, 7 ಗಂಟೆಗೆ ಇದೇ ನಾಗಮಂಗಲ ಟೌನ್ ಹೊತ್ತಿ ಉರಿಯುತ್ತೆ. 4 ಗಂಟೆಗೆ ಅಂಗಡಿಗಳು ಬಂದಾಗ್ತವೆ. 4 ಗಂಟೆಗೆ ಕೆಲ ಜನರು ತಮ್ಮ ಮನೆಗೆ ಸೇರ್ಕೋತಾರೆ. 4 ಗಂಟೆ ಸುಮಾರಿಗೆ ಇವರು ತಯಾರಿ ಮಾಡಿದ್ರು ಅನ್ನೋದಕ್ಕೆ ಕೆಲ ಮೆಡಿಕಲ್ಗಳಲ್ಲಿ ಮಾಸ್ ಆಗಿ 100ರಿಂದ 200 ಮಾಸ್ಕ್ಗಳನ್ನು ಪರ್ಚೇಸ್ ಮಾಡಿ ಹೋಗ್ತಾರೆ. ಕೆಲ ಕಲ್ಲುಗಳನ್ನು, ಕೆಲ ದೊಂಬಿಗೆ ಬೇಕಾದಂಥ ಕೆಲ ಕಂಬಿಗಳನ್ನು ಇವರು ಒಂದು ಕಡೆ ಸ್ಟೋರ್ ಮಾಡ್ತಾರೆ, ಸೈಜ್ ಕಲ್ಲುಗಳನ್ನು ಎತ್ತಿಡ್ತಾರೆ. ಇದನ್ನೆಲ್ಲ ನೋಡಿದಾಗ ಗೊತ್ತಾಗುತ್ತೆ ಇದು ಪೂರ್ವ ನಿಯೋಜಿತವಾಗಿ ಗಲಭೆಯನ್ನು ಸೃಷ್ಟಿಸಿ ಇಲ್ಲಿನ ಸಾಮರಸ್ಯವನ್ನು ಹಾಳು ಮಾಡೋದು ಇಲ್ಲಿ ಕೆಲವು ಕಿಡಿಗೇಡಿಗಳ ಉದ್ದೇಶ ಆಗಿತ್ತು. ಈ ಕಾರಣಕ್ಕೋಸ್ಕರ ಅವರು ಈ ರೀತಿ ಗಲಭೆ ಮಾಡಿದ್ರು ಅನ್ನೋದು ನೋಡಿ.
ಬುಧವಾರ ಸಂಜೆ ಆದಂಥ ಘಟನೆ, ಅದಾದ ನಂತರ ಬಂದೋಬಸ್ತ್ ಇವತ್ತಿನವರೆಗೂ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ ನಾನು. ಎಷ್ಟು ಸೂಕ್ಷ್ಮವಾಗಿದೆ ನಾಗಮಂಗಲ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಇವತ್ತಿನವರೆಗೂ ಕೂಡ ಈ ಮಂಡ್ಯದಿಂದ ಬರುವಂಥ ವೆಹಿಕಲ್ಗಳನ್ನು ತಡೆಯೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತಡೆಯೋದಂತ ಹೇಳಿದರೆ ಚೆಕ್ ಪೋಸ್ಟ್ಗಳಲ್ಲಿ ತಡೆದು ಚೆಕ್ ಮಾಡಿ ಬಿಡ್ತಾ ಇದ್ದಾರೆ. ಇಲ್ಲಿನ ಜನರು ಸಂಪೂರ್ಣವಾಗಿ ಅಂದರೆ ಯುವಕರು ಸಂಪೂರ್ಣವಾಗಿ ಊರು ಬಿಟ್ಟು ಹೋಗಿದ್ದಾರೆ. ಯಾವುದೇ ಸಮಯದಲ್ಲಿ ನಮ್ಮನ್ನು ಫಿಟ್ ಮಾಡ್ಬೋದು ಅಂಥೇಳಿ ಕೆಲ ಅಮಾಯಕರನ್ನು ಕೂಡ ಬಂಧಿಸಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಆರೋಪಗಳಿದ್ದಾವೆ ನೋಡಿ. ಯಾವುದೇ ವೆಹಿಕಲ್ ಮಂಡ್ಯ ಕಡೆ ಹೋಗೋದು ಬರೋದು ಏನೇ ಇದ್ರೂ ಕೂಡ ಪೊಲೀಸರು ತಪಾಸಣೆ ಮಾಡಿ ಬಿಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಕೇರಳದಿಂದ ನಾವು ಗಮನಿಸ್ಬೋದು, ಆ FIRನಲ್ಲಿ ದಾಖಲಾದಂಥ 44ನೇ ಆರೋಪಿ ಮತ್ತು ನೋಡಿ ಇಲ್ಲೊಬ್ಬರು ಬಂದರೆ ಅವ್ನು ಮಾತಾಡ್ಸೋಣ. 44ನೇ ಆರೋಪಿ ಮತ್ತು 61ನೇ ಆರೋಪಿ ಇವರು ಕೇರಳದಿಂದ ಬಂದಿದ್ದಾರೆ ಅನ್ನೋ ವಿಚಾರ ನೋಡಿ. ಇದೆಲ್ಲ ಗಮನಿಸ್ತಾ ಇದ್ದಂಗೆ ನಾವು ಒಂದಿಷ್ಟು ಚರ್ಚೆ ಮತ್ತೊಂದು ಎಲ್ಲವೂ ಕೂಡ ಗಮನಿಸ್ತಾ ಇದ್ವಿ. ಸರ್ ಹೇಳಿ, ಈ ಘಟನೆ ಪ್ರೀ ಪ್ಲ್ಯಾನ್ಡ್ ಅಂತೇಳಿ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದಾಗ ತಮ್ಗೆ ಅನ್ಸುತ್ತೆ ಸರ್? ಇರ್ಬೋದು, ಪೊಲೀಸರ ವೈಫಲ್ಯ ಮತ್ತು ಈ ಪ್ರೀ ಪ್ಲಾನ್ ಇದ್ರೂ ಇರ್ಬೋದು, ಇಲ್ಲ ಅಂತಲ್ಲ. ಯಾಕೆಂದರೆ ಲಾಸ್ಟ್ ಇಯರ್ ಇದೇ ಟೈಮ್ನಲ್ಲಿ ಇದೇ ಜಾಗದಲ್ಲಿ ಆಗಿತ್ತು ಘಟನೆ. ಇವರು ಪ್ರಿಪೇರ್ ಆಗಬೇಕಾಯ್ತು, ಇಲಾಖೆಯವರು ಪ್ರಿಪೇರ್ ಆಗಿಲ್ಲ, ಸರ್ಕಾರ ಪ್ರಿಪೇರ್ ಆಗಿಲ್ಲ, ಪೊಲೀಸ್ ಇಲಾಖೆ ಪ್ರಿಪೇರ್ ಆಗಿಲ್ಲ. ಹಂಗಾಗಿ ಘಟನೆ ನಡೀಬಾರ್ದು. ಈ ಘಟನೆಯಲ್ಲಿ ಯಾರು ಭಾಗಿಯಾಗಿದ್ದಾರೆ, ಯಾರು ಈ ಘಟನೆಗೆ ಪ್ರಚೋದನೆ ನೀಡಿದ್ದಾರೆ, ಯಾರು ಇದಾಗಿದ್ದಾರೆ, ತಪ್ಪಿಸತ್ತೆ ಯಾರಿದೆ ಅವ್ರನ್ನ ಅರೆಸ್ಟ್ ಮಾಡಲಿ. ಅದು ಬಿಟ್ಬಿಟ್ಟು ಪಾಪ ಬಡಪಾಯಿಗಳನ್ನ ಅಮಾಯಕಗಳನ್ನ ಅರೆಸ್ಟ್ ಮಾಡ್ತಾ ಇರೋದು ಸೂಕ್ತ ಅಲ್ಲ. ಕೇರಳದಿಂದ ಬಂದಿದ್ದಾರೆ. ಸುಮಾರು 4 ಗಂಟೆ ಸುಮಾರಿಗೆ ಕೆಲ ಸಮುದಾಯದ ಅಂಗಡಿಗಳಲ್ಲೂ ಕೂಡ ಕ್ಲೋಸ್ ಆಗ್ತವೆ. ಸೈಜ್ ಕಲ್ಲುಗಳನ್ನು ತಂದಿದ್ರು, ತಲವಾರುಗಳನ್ನು ತಂದಿದ್ರು. PFI ಸಕ್ರಿಯ ಕಾರ್ಯಕರ್ತರು ಇದರಲ್ಲಿ ಭಾಗಿಯಾಗಿದ್ರು ಅಂತ ಹೇಳಿದ್ರೆ ಇವ್ರ ಉದ್ದೇಶ ಏನಾಗಿತ್ತು ಸರ್? ಇಲ್ಲ, PFI ಬಗ್ಗೆ ನನಗೆ ಮಾಹಿತಿ ಇಲ್ಲ, ಗೊತ್ತಿಲ್ಲ ನನಗೆ. ನಿನ್ನೆ ಇದೇ ಪತ್ರಿಕೆಯಲ್ಲಿ TV ನೋಡ್ತಾ ಇದ್ದೀನಿ ನಾನು. ಬಟ್ ಇಲ್ಲಿ ಘಟನೆ ಲಾಸ್ಟ್ ಇಯರ್ ಆಗಿರೋದ್ರಿಂದ ಇದು ಪ್ರೀ ಪ್ಲಾನು ಮತ್ತು ಈ ಪೊಲೀಸರ ವೈಫಲ್ಯ ಇದರಿಂದ ಆಗಿದೆ ಅಂತ ನಾವು ಹೇಳ್ಬೋದು ಅಷ್ಟೇ ವಿನ ಇದ್ರ ಬೇರೆ ಮಾಹಿತಿ ಈಗ ದೊಡ್ಡ ಲೀಡರ್ ನೆನ್ನೆ ನಮ್ಮ ಅಶ್ವತ್ಥನಾರಾಯಣ ಡೆಪ್ಟಿ CM ಎಕ್ಸ್ ಇವರು. ಓಕೆ ರಂಜಿತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಇಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.